ಶ್ರೀಮಂತರಿದ್ದರು, ಚಾಲಾಕು ಇದ್ದರು ಮತ್ತು ಅವರ ಸಾಮ್ರಾಜ್ಯ ಅಂದರೆ ಎಲ್ಲ ಧರ್ಮಗಳಿಗೆ, ಎಲ್ಲ ಜನರಿಗೆ ನ್ಯಾಯ ಸಿಗ್ತಿತ್ತು. ಸರ್ವೂ ಸಹ ಒಂದೇ ಎಲ್ಲ ಒಂದೇ ಕಣ್ಣು ಜಾತಿ ಧರ್ಮ ಬಡವ ಇದ್ದಿತ್ತು. ಇವತ್ತು ಕೆಲವು ರಾಜಕಾರಣಿಗಳು ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಶಿವಾಜಿ ಮಹಾರಾಜ್ಗೆ ಒಂದೇ ಒಂದು ಧರ್ಮಕ್ಕೆ ಸೇರಿದ ವ್ಯಕ್ತಿ ಅಂತ ಅಂತರಿಂದ ಏನಂತೇಳಿ ಬಿಂಬಿಸ್ತಾರೆ. ಅದು ಸರಿಯಲ್ಲ. ಶಿವಾಜಿ ಮಹಾರಾಜನ ದರ್ಬಾರದಲ್ಲಿ ಎಲ್ಲ ಸಮಾಜದ ಹಿಂದೂಗಳಿದ್ರು, ಮುಸಲ್ಮಾನರಿದ್ದರು, ಎಲ್ಲ ಸಮಾಜನ ಕೆಲಸ ಮಾಡ್ತಾರೆ, ಪ್ರೀತಿ ವಿಶ್ವಾಸದ ಕೆಲಸ ಮಾಡ್ತಾರೆ. ಅವ್ರ ತಾಯಿ ಜಿಜಾಮಾತ ಅವರ ನೆನೆಸ್ಬೇಕು. ಶಿವಾಜಿ ಮಹಾರಾಜ ನೆನೆಸಾಗ ತಾಯಿ ಜಿಜಾಮಾತ ನೆನೆಸ್ಬೇಕು. ಶಿವಾಜಿ ಮಹಾರಾಜ ಬೆಳಲಿಕ್ಕೆ ಮುಖ್ಯವಾಗಿ ಜಿಜಾಮಾತ ಕಾರಣ. ಇದು ಪ್ರತಿಯೊಬ್ಬರ ಜೀವನ ಇರ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ನೀವು ನೋಡಿದರೆ ನೀವು ಬೆಳಿಬೇಕಾದ್ರೆ ತಾಯಿದ ಮಾರ್ಗದರ್ಶನ ಭಾಳ ಅವಶ್ಯಕ. ಹಾಗಾಗಿ ಶಿವಾಜಿ ಜಯಂತಿ ಆಚರಿಸ್ತಾ ಇದ್ದೇವೆ, ಒಂದು ಕಡೆ ಅಕ್ಷತೃತೀಯ ಆಚರಿಸ್ತಾ ಇದ್ದೇವೆ. ಅದನ್ನು ಶುಭೇಚ್ಛೆ ಕೊಡ್ತಾ ಇದೆ. ಶ್ರೀ ಬಸವೇಶ್ವರ ಜಯಂತಿ ನಾಳೆ. ಬಸವೇಶ್ವರ ಸಹ ಅವರು ಸಹ ಒಂದೊಬ್ಬ ದೊಡ್ಡ ರಾಷ್ಟ್ರ ಪುರುಷರು. ಅವರ ಅನುಯಾಯಿ ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತಿಲ್ಲ. ಅವರ ಅನುಯಾಯಿ ಕೇವಲ ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಅದ. ಹಾಗಾಗಿ ಅವರ ತತ್ವ ಸಿದ್ಧಾಂತಗಳು, ಅವ್ರ ವಿಚಾರಧಾರೆ, ಇದು ನಾವೆಲ್ಲರೂ ಅನುಷ್ಠಾನಕ್ಕೆ ತರಬೇಕು. ಕೇವಲ ಭಾಷಣ ಮಾಡಿ ಅದರಿಂದ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಷಣ ಕಡಿಮೆ ಮಾಡಿ ಅವ್ರ ತತ್ವ ಸಿದ್ಧಾಂತ ವಿಚಾರಧಾರೆ ಜನ ತನಕ ಮುಟ್ಟಿಸ್ಬೇಕು. ಜನರಲ್ಲಿ ಪ್ರಜ್ಞೆ ತರಬೇಕು, ಜನರಲ್ಲಿ ಪ್ರೀತಿ ವಿಶ್ವಾಸ ಐಕ್ಯತೆ ಭಾವನೆ ತರಬೇಕು. ಇದು ಬಹಳ ಮಹತ್ವ. ಆವಾಗ ಶಿವಾಜಿ ಮಹಾರಾಜಂಥ ರಾಷ್ಟ್ರಪುರುಷರು, ಬಸವೇಶ್ವರಂಥ ರಾಷ್ಟ್ರಪುರುಷರ ವ್ಯಕ್ತಿತ್ವಕ್ಕೆ ಗೌರವ ಬರ್ತದೆ. ಕೇವಲ ಒಂದು ಮಾಲಿ ಹಾಕುವ ಮಾಲಿ ಹಾಕೋದು ಒಂದು ಸಂಪ್ರದಾಯ. ಭಾಳ ಶಿವಾಜಿ ಮಹಾರಾಜ ಬಸವೇಶ್ವರರು ಭಾಳ ದೊಡ್ಡ ರಾಷ್ಟ್ರ ನಾಯಕರು ಮತ್ತು ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡಿದ್ದಾರೆ. ಮಹಾನ್ ವ್ಯಕ್ತಿಗಳು. बोलो भारत माता की जय।